ಪ್ರಪಾತಕ್ಕೆ ಕಾರು ಉರುಳಿ 6 ಜನ ಮರಣ ಹೊಂದಿರುವಂತಹ ಘಟನೆ ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ಸಂಭವಿಸಿದೆ. ಇನೋವಾ ಕಾರಿನಲ್ಲಿ ಈ ಕುಟುಂಬ ಪ್ರಯಾಣವನ್ನ ಮಾಡ್ತಾ ಇತ್ತು. ಪ್ರಪಾತಕ್ಕೆ ಕಾರು ಉರುಳಿ ಬಿದ್ದಂತಹ ಪರಿಣಾಮ 6 ಜನ ದುರ್ಮರಣ ಹೊಂದಿದ್ದಾರೆ. ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ಈ ಘಟನೆ ಸಂಭವಿಸಿದೆ. ಇನೋವಾ ಕಾರ್ನಲ್ಲಿ ಈ ಕುಟುಂಬ ಪ್ರಯಾಣವನ್ನ ಮಾಡ್ತಾ ಇತ್ತು. ಸಪ್ತಶೃಂಗಿ ಮಠಕ್ಕೆ ಈ ಕುಟುಂಬಸ್ಥರು ತೆರಳ್ತಾ ಇದ್ರು. ನಿಯಂತ್ರಣ ತಪ್ಪಿ 800 ಅಡಿ ಆಳದ ಕಂದಕಕ್ಕೆ ಕಾರು ಬಿದ್ದಿದೆ. ಕಡಿದಾದ ತಿರುವಿನಲ್ಲಿ ಕಾರು ನಿಯಂತ್ರಣಕ್ಕೆ ಸಿಗದೆ ಈ ದುರಂತ ಸಂಭವಿಸಿದೆ. ನಿನ್ನೆ ಸಂಜೆ ಆಗಿರುವಂತಹ ಈ ಕಾರು ಅಪಘಾತ ಘಟನೆ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಹ ಸಂತಾಪವನ್ನ ಸೂಚಿಸಿದ್ದಾರೆ. ಪ್ರಪಾತಕ್ಕೆ ಕಾರು ಉರುಳಿ 6 ಜನ ಮೃತಪಟ್ಟಿದ್ದಾರೆ. ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ಘಟನೆ ಆಗಿದೆ. ಇನೋವಾ ಕಾರ್ನಲ್ಲಿ ಈ ಕುಟುಂಬ ಸಪ್ತಶೃಂಗಿ ಮಠಕ್ಕೆ ಹೋಗ್ತಾ ಇದ್ರು. ಆದರೆ ನಿಯಂತ್ರಣ ತಪ್ಪಿ 800 ಅಡಿ ಆಳದ ಕಂದಕಕ್ಕೆ ಬಿದ್ದಿದೆ ಕಾರು. ಈ ಕಡಿದಾದ ತಿರುವಿನಲ್ಲಿ ಕಾರು ಅವ್ರಿಗೆ ಕಂಟ್ರೋಲ್ ಸಿಕ್ಕಿಲ್ಲ. ಕಂಟ್ರೋಲ್ ಸಿಗದ ಪರಿಣಾಮ ಕಾರು ಈ ಕಂದಕಕ್ಕೆ ಉರುಳಿ ಬಿದ್ದಿರೋದು. ಈ ಪರಿಣಾಮ 6 ಜನ ಮೃತಪಟ್ಟಿದ್ದಾರೆ. ಇನೋವಾ ಕಾರ್ನಲ್ಲಿ ಮಠಕ್ಕೆ ಅಂತ ಹೋಗ್ತಾ ಇರುತ್ತೆ ಈ ಕಂಪ್ಲೀಟ್ ಫ್ಯಾಮಿಲಿ. ಆದರೆ ಈ ಕಾರು ಪ್ರಪಾತಕ್ಕೆ ಬಿದ್ದಂತಹ ಪರಿಣಾಮ ಕಾರಿನಲ್ಲಿದ್ದಂತಹ 6 ಮಂದಿ ಸಾವನ್ನಪ್ಪಿದ್ದಾರೆ. ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ಆಗಿರುವಂತಹ ಘಟನೆ ಇದು. ನಿಯಂತ್ರಣ ತಪ್ಪಿದಂತಹ ಪರಿಣಾಮ 800 ಅಡಿ ಕಂದಕಕ್ಕೆ ಕಾರು ಉರುಳಿ ಬಿದ್ದಿದೆ. ನಿನ್ನೆ ಸಂಜೆ ಆಗಿರುವಂತಹ ಕಾರು ಅಪಘಾತ ಇದು. ಇನ್ನು ಈ ಘಟನೆ ಬಗ್ಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸಹ ಸಂತಾಪವನ್ನ ಸೂಚಿಸಿದ್ದಾರೆ ಎಕ್ಸ್ನಲ್ಲಿ ಪೋಸ್ಟ್ ಮಾಡುವಂತಹ ಮೂಲಕ. ನಿನ್ನೆ ಸಂಜೆ ಆಗಿರುವಂತಹ ಕಾರು ಅಪಘಾತ ಇದು. ಕಡಿದಾದ ತಿರುವಿನಲ್ಲಿ ಕಾರು ಟರ್ನಿಂಗ್ ತಗೊಳ್ತಾ ಇರ್ತಾರೆ. ಆದರೆ ಈ ವೇಳೆ ಕಾರು ಕಂಟ್ರೋಲ್ಗೆ ಸಿಗೋದಿಲ್ಲ. ಈ ಇನೋವಾ ಕಾರ್ನಲ್ಲಿ 6 ಜನ ಪ್ರಯಾಣ ಮಾಡ್ತಾ ಇರ್ತಾರೆ. ಸಪ್ತಶೃಂಗಿ ಮಠಕ್ಕೆ ಹೋಗಬೇಕು ಅಂತ. ಮಹಾರಾಷ್ಟ್ರದ ನಾಸಿಕ್ ಜಿಲ್ಲೆಯಲ್ಲಿ ಬರ್ತಿದ್ದಂತೆ ಈ ತಿರುವಿನಲ್ಲಿ ಈ ಅಪಘಾತ ಆಗಿದೆ.